Hello everyone, welcome to Heaven Vlogs with Anu ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಫ್ರೀ ಇರಲಿಲ್ಲ. ಸೊ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ವೆಂಕಟೇಶ್ ಭಟ್ ಅವರಿದ್ದಾರಲ್ಲ, ಸೊ ಶೆಫ್ ವೆಂಕಟೇಶ್ ಭಟ್ ಅಂತ. ಸೊ ಅವ್ರು ಮಾಡಿರೋಂತಹ ಗೋಬಿ ಮಲ್ಲಿಗೆ, ಕರೆಕ್ಟಾ? ಹೌದು, ಗೋಬಿ ಮಲ್ಲಿಗೆ ಆ ಒಂದು ಸ್ಟಾರ್ಟರ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಕೆ, ಸೊ ಇದಕ್ಕೆ ಏನೆಲ್ಲ ಬೇಕಿದೆ ಅಂದರೆ ಕಾಲಿಫ್ಲವರ್ ಬೇಕು, ಅಂದರೆ ಹೂಕೋಸು. ಅದಾದಮೇಲೆ ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ನಾನು ಹಾಕ್ತಾ ಇರೋದು, ಯಾಕಂದರೆ ಅವರೇನು ಹಾಕಿರಲಿಲ್ಲ. ಸೊ ಕೊತ್ತಂಬರಿ, ಅಂದರೆ ಕೊತ್ತಂಬರಿ, ತಮಿಳಲ್ಲಿ ಕೊತ್ತಂಬರಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಟರ್ಮರಿಕ್ಕು, ಸ್ವಲ್ಪ ಸಾಲ್ಟು, ಗ್ರಾಮ್ ಫ್ಲವರು ಅಂದರೆ ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್. ಓಕೆ, ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಇದನ್ನು ಫಸ್ಟು ಇದಕ್ಕೆ ಟರ್ಮರಿಕ್ ಪೌಡರು ಮತ್ತು ಸಾಲ್ಟ್ನ ಹಾಕಿ ಒಂಚೂರು ಬಿಸಿ ಮಾಡ್ಕೊಳ್ಳೋಣ, ಯಾಕಂದರೆ ಕ್ಲೀನ್ ಮಾಡ್ಕೊಳ್ಳೋದು. ಓಕೆ, ಸೊ ಇದನ್ನು ಫಸ್ಟು ಕ್ಲೀನಾಗಿ ಒಂದು ಬಾಯ್ಲ್ ಕೊಟ್ಟಮೇಲೆ ಮತ್ತೆ ಸಿಗ್ತೀನಿ. ಅದನ್ನು ಬಾಯ್ಲ್ಗೆ ಇಟ್ಟಿದ್ದೀನಿ. ಒಂದು ಕುದಿ ಬಂದರೆ ಸಾಕು, ಅಂದರೆ ನೀರು ಸ್ವಲ್ಪ ಬಿಸಿ ಆದರೆ ಸಾಕು. ಓಕೆ, ಸೊ ಇದಾಗ್ತಾ ಇದಾಗಲೇ ನಾವು ಇದಕ್ಕೊಂದು ಪೇಸ್ಟ್ ಪ್ರಿಪೇರ್ ಮಾಡೋಣ. ಜಾರಿಗೆ 2 ಮೆಣಸಿಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ನಾನು ಇದನ್ನು ಫಸ್ಟ್ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ದೆ ಇದೇನಪ್ಪ ಒಳ್ಳೆ ಪಾನಿಪುರಿ ಮಾಡೋ ಥರ ಇದೆ ಅಥವಾ ಗ್ರೀನ್ ಚಟ್ನಿ ಮಾಡೋ ಥರ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ರೈ ಮಾಡಿ ನೋಡೋಣ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ. ಓಕೆ, ಇದಿಷ್ಟನ್ನು ರುಬ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಇವಾಗ ಇದನ್ನು ರುಬ್ಕೊಂಡಾಗಿದೆ. ಸೊ ನಿಮ್ಮೆಲ್ಲರಿಗೂ ವೆಂಕಟೇಶ್ ಭಟ್ ಯಾರು ಅಂತ ಗೊತ್ತಿಲ್ಲ ಅಂದರೆ ಒಂದು ಕಿರು ಪರಿಚಯ. ಸೊ ವೆಂಕಟೇಶ್ ಭಟ್ ಅವರು ಕುಕ್ಕು ವಿತ್ ಕಿರಿಕು ಅದೊಂದು ಫ್ಯಾಮಿಲಿ ಶೋ ಬರ್ತಾಯಿತ್ತು ನೋಡಿ. ಸೊ ಕುಕ್ಕು ವಿತ್ ಕಿರಿಕು ಅನ್ನೋ ನೇಮಲ್ಲಿ ಸುವರ್ಣ ಚಾನಲಿನಲ್ಲಿ ಬರ್ತಾಯಿತ್ತು. ಸೊ ಅದರಲ್ಲಿ ಶೆಫ್ ಆಗಿದ್ರು ಅವರು. ಸೊ ಸಿ ಕೈ ಚಂದ್ರು ಅವ್ರ ಜೊತೆಗೆ ಅವರು ಕೂಡ ಇದ್ರು. ಸೊ ಅವರು ವೆಂಕಟೇಶ್ ಭಟ್ ಅಂತ. ಸೊ ಅವರು ಸಿಗ್ನೇಚರ್ ರೆಸಿಪಿ ಅಂತ ಇದು. ಸೊ ಅದನ್ನು ಟ್ರೈ ಮಾಡ್ತಾ ಇದ್ವಿ. ಸೊ ಈಗ ಇದು ಕಂಪ್ಲೀಟಾಗಿ ರುಬ್ಬಾಗಿದೆ. ನೆಕ್ಸ್ಟು ಇದೊಂದು ಸ್ವಲ್ಪ ಬಿಸಿ ಹಾಕಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಜಾರಿಂದ ಇದನ್ನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ, ಮಿಕ್ಸಿಂಗ್ ಬೌಲಿಗೆ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಎಷ್ಟು ಬೇಕು ಅಷ್ಟನ್ನು ಸಾಲ್ಟ್ ಹಾಕೊಳ್ಳಿ. ಇದಕ್ಕೇನೆ ನಾವು ಈಗಾಗಲೇ ಕುದಿಸ್ಕೊಂಡಿದ್ದೀವಲ್ಲ ಹೂಕೋಸು, ಸೊ ಅದನ್ನು ಕೂಡ ಇದರೊಳಗಡೆ ಹಾಕೊಳ್ಳೋಣ. ಇಲ್ಲಿ ನೀಟಾಗಿ ಆರಿದೆ ಇದು. ಸೊ ಇದನ್ನು ತೆಗೆದು ಇದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಓಕೆ, ಒದ್ದೇ ಇದ್ರೂ ಪರವಾಗಿಲ್ಲ, ಯಾಕೆಂದರೆ ಇನ್ನು ನಾವು ಕಾರ್ನ್ಫ್ಲವರ್ ಮತ್ತು ಕಡಲೆ ಹಿಟ್ಟು, ಗ್ರಾಮ್ ಫ್ಲೋರ್ ಎರಡನ್ನೂ ಇದರೊಳಗಡೆ ಹಾಕಬೇಕಿದೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಇರುತ್ತೆ, ಮಿಕ್ಸ್ ಮಾಡಬೇಕಾದ್ರೆ ಬರೀ ಕೈನ ಯೂಸ್ ಮಾಡಬೇಕಂದ್ರೆ ನಾವು ಹಸಿಮೆಣಸಿನಕಾಯಿನ ಹಾಕಿರೋದ್ರಿಂದ ಖಾರ ಆಗುತ್ತೆ. ಸೊ ಇದನ್ನು ಈ ಸ್ಟೈಲಲ್ಲಿ ಹಿಂಗೆ ಮಾಡಿ ಮಿಕ್ಸ್ ಮಾಡಿಕೊಡಿ. ಸೊ ಮಿಕ್ಸ್ ಆಗ್ತಾ ಇದೆ, ಇದನ್ನು ಮಿಕ್ಸ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಈ ರೀತಿ ಮಿಕ್ಸ್ ಆಗಿದೆ. ಆರಾಮಾಗಿ ಸ್ಪೂನಲ್ಲೇ ಮಾಡ್ಕೊಬೋದು, ಸ್ಪೂನಲ್ಲೇ ಮಾಡಿಕೊಡಿ. ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಕಡೆ ಕಡಲೆ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲವರು, ಇದಕ್ಕೆ ನಾನು ಚೂರು ಅಕ್ಕಿ ಹಿಟ್ಟು, ಮಾಮೂಲಿ ರೆಗ್ಯುಲರಾಗಿ ಕಬಾಬ್ ಎಲ್ಲ ಮಾಡಬೇಕಾದ್ರೆ ಮಾಡ್ತೀವಲ್ವಾ, ಸೊ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕ್ರಿಸ್ಪಿನೆಸ್ ಇಟ್ಟು. ಸೊ ಈಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೊತ್ತಾನೆ ಫಸ್ಟ್ ಇಲ್ಲಿ ಆಯಿಲನ್ನು ಬಿಸಿ ಆಗೋದಕ್ಕೆ ಇಟ್ಕೊಬಿಡೋಣ. ಸೊ ಈ ವೈಟ್ ಏನು ಅಂತ ಅನ್ಕೋಬೇಡಿ, ಅದು ಈಗ ತಾನೇ ಹಪ್ಳ ಕರೆದಿದ್ದು. ಸೊ ಹಾಗಾಗಿ ಆ ವೈಟ್ ಬಂದಿದೆ. ಸೊ ಇದೇ ಆಯಿಲ್ನ ಬಿಸಿ ಮಾಡಿಕೊಂಡು ಇದಕ್ಕೇನೆ ಒಂದು ಮಿಕ್ಸ್ ಏನು ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ. ಸೊ ಇದು ಕರೆಕ್ಟಾಗಿ ನೀಟಾಗಿ ಕ್ರಿಸ್ಪಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ನಾವು ಎಣ್ಣೆನಲ್ಲಿ ಕರಿಯೋದಷ್ಟೇ. ಆಮೇಲೆ ಟೇಸ್ಟ್ ಹೇಳ್ತೀನಿ ಹೆಂಗೆ ಬಂದಿದೆ. ಈ ಒಂದು ಡಿಶ್ ಮಾಡ್ತಾ ಯಾರಿಗೆಲ್ಲ ನಲಿಕಲಿ ಅನ್ನೋದು ವರ್ಡ್ ಗೊತ್ತಿದೆ, ನಲಿಕಲಿ ಅಂತ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಸೊ ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ಹಾಗಾಗಿ ನಲಿಕಲಿ. ಸೊ ಆ ವರ್ಡ್ನ ತಗೊಂಡಾಗ ನಾವೇನೇ ಡಿಶ್ ಮಾಡಬೇಕಾದ್ರೂ ಖುಷಿಯಿಂದ ಮಾಡಿದಾಗ ಡಿಶ್ನೂ ಕೂಡ ಕಲ್ತ್ಕೋತೀವಿ, ಅದ್ರ ಟೇಸ್ಟು ಕೂಡ ಹೆಚ್ಚಾಗುತ್ತೆ. ಮತ್ತು ಅದನ್ನು ಬೇರೆಯವ್ರಿಗೆ ನಾವು ಸರ್ವ್ ಮಾಡಿದಾಗ ಅವರು ಕೂಡ ಖುಷಿಯಾಗಿ ತಿನ್ನೋದಕ್ಕೆ ಖುಷಿ ಆಗುತ್ತೆ, ಅಷ್ಟೇ, ಇನ್ನೇನಾಗುತ್ತೆ. ಸೊ ನಲಿಕಲಿ ಇದ್ರ ಬಗ್ಗೆ ಇನ್ಯಾರಲ್ಲಿ ಎಷ್ಟು ಗೊತ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನೋಡೋಣ. ಓಕೆ, ಒಂದು ರೇಂಜಿಗೆ ಅದು ಎಣ್ಣೆ ಕಾದಿದೆ. ಸೊ ಇವಾಗ ನಾವೇನು ಮಿಕ್ಸ್ ಮಾಡಿದ್ವಿ ಅದನ್ನು ಇದರೊಳಗಡೆ ಡೀಪ್ ಮಾಡಿಬಿಡೋಣ. ಒಂದೇ ತೊಗೊಂಡು ಇಷ್ಟೇ ಡೀಪ್ ಫ್ರೈ. ಸೊ ಈ ರೀತಿ ಕಂಪ್ಲೀಟ್ ಆಗಿಬಿಟ್ಟು ನಾನು ಮತ್ತೆ ಸಿಗ್ತೀನಿ ನೋಡಿ. ಈ ರೇಂಜಿಗೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಯಾವಾಗಲೂ ಎಣ್ಣೆ ಒಳಗಡೆ ಏನೇ ತಿಂಡಿನ ಏನೇ ಬಿಟ್ಟಾಗ್ಲೂ ಫಸ್ಟು ಅರ್ಲೆನ ಹಾಕ್ಬೇಡಿ, ಯಾಕಂದರೆ ಅದು ಮಸಾಲೆ ಏನು ಕೊಟ್ಟಿರುತ್ತೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಥರ ಶಾರ್ಪಾಗಿರೋದು ಯಾವುದಾದ್ರೂ ಒಂದೊಂದು ತೊಗೊಂಡು ಈ ರೀತಿ ಹಿಂಗೆ ಮಾಡ್ತಾ ಇದ್ದಾರೆ. ಸೊ ಮಸಾಲೆ ಈಚೆ ಬರಲ್ಲ ನೋಡಿ, ಮಸಾಲೆ ಏನೂ ಅಂಟ್ಕೊಳ್ಳಲ್ಲ ಆವಾಗ.
ಸೊ ಇದು ಒಂದು ಟಿಪ್. ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಮೇ ಬಿ ಇದು ನಾನ್ ವೆಜ್ಗೂ ಕೂಡ ಮಾಡ್ಬೋದು ಅನಿಸುತ್ತೆ. ಆದರೆ ಸ್ವಲ್ಪ ಮಸಾಲೆಗಳನ್ನ ಅಂದರೆ ಏನದು ಪೆಪ್ಪರು ಮತ್ತು ಜೀರಿಗೆ ಈ ಥರ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ನೋ ವರೀಸ್. ನೋಡೋಣ, ಇದನ್ನು ಫುಲ್ ಕರೆದು ಟೇಸ್ಟ್ ಹೇಳ್ತೀನಿ, ಸೊ ಅವಾಗ ಗೊತ್ತಾಗುತ್ತೆ ವೆಂಕಟೇಶ್ ಭಟ್ ಅವರ ರೆಸಿಪಿ, ಸಿಗ್ನೇಚರ್ ರೆಸಿಪಿ ಎಷ್ಟು ಟೇಸ್ಟಿಯಾಗಿದೆ ಅಂತ. ಸೊ ನಮ್ಮ ರೆಸಿಪಿ ರೆಡಿಯಾಗಿದೆ ನೋಡಿ. ಕ್ರಂಚಿಯಾಗಿ ಸಾಫ್ಟಾಗಿ ಜ್ಯೂಸಿಯಾಗಿದೆ. ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಿದೆ. ಆ್ಯಕ್ಚುಲಿ ಟೇಸ್ಟು ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ಸ್ ಟು ವೆಂಕಟೇಶ್ ಭಟ್ ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. Until then, stay tuned and please share and subscribe to my channel, that is Heaven Vlogs with Anu channel. Bye bye, take care, namaskara.